ದಿನ ಸಮಾಜವಾದಿ ತಾನು ಅಂತ ಹೇಳ್ಕೊಳ್ಳುವಂತ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಸರಿಸುಮಾರು 3.5 ತಾಸು ಕರ್ನಾಟಕದ ಹಣೆ ಬರಹವನ್ನು ಬರೆದಂತ 1 ವರ್ಷದ ಮಟ್ಟಿಗೆ ಬರೆದಂತ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಕರ್ನಾಟಕದ ಜನ ನಿರೀಕ್ಷೆ ಮಾಡಿದ್ದೆವು, ನಿಜವಾಗಲೂ ಕಾಂಗ್ರೆಸ್ಸಿನ ಒಳಗಡೆ ಇರುವಂತ ಸಮಾಜವಾದಿ ಚಳುವಳಿ ಹಿನ್ನೆಲೆಯಿಂದ ಬಂದಿದ್ದೀನಿ ಅಂತ ಹೇಳ್ಕೊಳ್ಳುವಂತ ಸಿದ್ದರಾಮಯ್ಯ ಅವರು ಮತ್ತು ಅವರ ಕಾಂಗ್ರೆಸ್ ಸರ್ಕಾರ ಸಾಮಾನ್ಯ ದುಡಿಯುವ ಜನತೆಯ ಆರ್ಥಿಕ ಮಟ್ಟವನ್ನು ಹೆಚ್ಚು ಮಾಡುವಂತ, ನಿರುದ್ಯೋಗವನ್ನ ತೊಡೆಯುವಂತ ಈ ಎಲ್ಲ ಕೆಲಸಗಳು ಮಾಡ್ತಾರ, ಜೆಂಡರ್ ಬಜೆಟ್ ಮಂಡನೆ ಮಾಡ್ತಾರ ಅಂತ ಅನ್ಕೊಂಡಿದ್ದೆವು. ಮತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂತ ರೈತರು, ಕೂಲಿ ಕಾರ್ಮಿಕರು, ಮಹಿಳೆಯರು, ದಲಿತರು, ದಮನಿತರು ಇವರೆಲ್ಲರ ಸಂಬಂಧಪಟ್ಟಂಗೆ ಒಂದು ಉತ್ತಮವಾದ ಕೆಲಸ ಮಾಡ್ತಾರ ಬಜೆಟ್ ಅಲ್ಲಿ ಅಂತ ಅನ್ಕೊಂಡಿದ್ದೆವು. ಅತ್ಯಂತ ದುಃಖದಾಯಕವಾದ ಸಂಗತಿ ಏನು ಅಂತ ಕೇಳಿದ್ರ, ಉದ್ಯೋಗ ಖಾತ್ರಿ ಕಾಯ್ದೆ 2 ತಿಂಗಳ ಹಿಂದೆ ಕೇಂದ್ರ ಬಿಜೆಪಿ ಸರ್ಕಾರ ಅದನ್ನ ನಾಶ ಮಾಡುವ ದಾರಿ ಒಳಗ ಮನ್ರೇಗಾ ಕಿತ್ ಹಾಕಿ ವಿಬಿ ಗ್ರಾಮ್ಜಿ ತಗೊಂಡು ಬಂದ್ರು. 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಖರ್ಚು ಮಾಡಿ ಉದ್ಯೋಗವನ್ನ ಅವ್ರು ಹೇಳಿದ ಕಡೆಗೆ ಕೊಡಬೇಕು ಕೆಲಸ ಅಂತ ಮಾಡಿದ್ರು. ಅದನ್ನ ಕಾಂಗ್ರೆಸ್ನವರು, ವಿಶೇಷವಾಗಿ ಸಿದ್ದರಾಮಯ್ಯ, DKC ಎಲ್ಲರೂ ನೋಡ್ರಿ ಇಂಥ ಸಲ್ಕಿ ಗುದ್ದಲಿ ಇಂಥ ಬುಟ್ಟಿ ಎಲ್ಲ ನಮ್ಮ ಬುಟ್ಟಿ, ಈ ಬುಟ್ಟಿ ಇಂಥದನ್ನೆಲ್ಲ ಹಿಡ್ಕೊಂಡು ಒಂದು ತಲೆಗೆ ಒಂದು ರುಮಾಲು ಕಟ್ಕೊಂಡು ಅವರು ತಾತ್ಕಾಲಿಕ ಕೂಲಿಕಾರರು, ತಾತ್ಕಾಲಿಕ ರೈತರು ಆಗಿ ಚಿಕ್ಕಬಳ್ಳಾಪುರ ಅನೇಕ ಕಡೆಗೆ ಅವರು ಹೋರಾಟ ಮಾಡಿದ್ರು. ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಿದ್ರು, ನೀವು ಮನ್ರೇಗಾ ನಾಶ ಮಾಡ್ತಾ ಇದ್ದೀರಿ, ರೈತ ವಿರೋಧಿ ಇದ್ದೀರಿ, ಕೂಲಿ ಕಾರ್ಮಿಕ ವಿರೋಧಿ ಇದ್ದೀರಿ ಅಂತ. ನಾವು ಹೇಳಿದ್ದೇವೆ ಅವತ್ತು ಏನಂತ, ಕಮ್ಯುನಿಸ್ಟ್ ಪಕ್ಷಗಳು ಎಸ್ಪೆಷಲಿ CPIM NDA ಒಂದು ಸರ್ಕಾರ, UPA ಒಂದು ಸರ್ಕಾರ ಇದ್ದಾಗ ಒತ್ತಾಯ ಮಾಡಿ ಹೊರಗಿನಿಂದ ನಮ್ಮ ಬೆಂಬಲ ಅವ್ರು ಕೇಳಿದಕ್ಕಾಗಿ ಕೊಟ್ಟು ಮನ್ರೇಗಾ ತಂದಿದ್ದೆವು. ಅದಕ್ಕೆ ಕಮ್ಯುನಿಸ್ಟ್ ಪಾರ್ಟಿ ಕಾರಣ, CPIM ಕಾರಣ, ಎಡಪಕ್ಷಗಳು ಕಾರಣ. ಇದನ್ನು ಉಳಿಸ್ಕೋಬೇಕು, ಕಾಂಗ್ರೆಸ್ ಸಹಿತ ಹಣ ಕಳ್ಕೊತೀವಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರಷ್ಟೇ ಸಾಕಾಗಲ್ಲ, ನೀವು ನಿಜವಾಗ್ಲೂ ಇದನ್ನು ಉಳಿಸ್ಲಿಕ್ಕಾಗಿ ಕೆಲಸ ಮಾಡಬೇಕು ಅಂತ ಹೇಳಿದೆವು. ನಾವು ನಿರೀಕ್ಷೆ ಮಾಡಿದೆವು. ನಿನ್ನೆ ಬಜೆಟ್ ಅಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತ ಬಜೆಟ್ 40% ಉದ್ಯೋಗ ಖಾತ್ರಿ ಕೊಡಬೇಕಾದಂತ 40% ಸೇರಿಸಿ ದೊಡ್ಡ ಮೊತ್ತ ಕೊಡ್ತಾರ ಅಂತ ತಿಳ್ಕೊಂಡಿದ್ದೆವು. ಆದರೆ ಹೋದ ಸಾರಿ ಕೊಟ್ಟಂತ ಬಜೆಟ್ಗಿಂತಲೂ ಈ ಸಾರಿ 176 ಕೋಟಿ ರೂಪಾಯಿ ಕಡಿಮೆ ಕೊಟ್ಟಿದ್ದಾರಾ? ಹೆಂಗೆ ನೀವು ಉದ್ಯೋಗ ಖಾತ್ರಿ ಕೊಡ್ತೀರಿ? ಏನ್ ನಿಮಗೆ ನೈತಿಕತೆ? ಕೇಂದ್ರ ಸರ್ಕಾರವನ್ನ ನೀವು ಪ್ರಶ್ನೆ ಮಾಡುವಾಗ ಬಿಜೆಪಿಯವರು ಉದ್ಯೋಗ ಖಾತ್ರಿ ಮುಳುಗಿಸಲತ್ತದ, ಮಹಾತ್ಮ ಗಾಂಧಿ ಹೆಸರಿನ ಜೊತೆಗೆ ಮುಳುಗಿಸಲತ್ತ ಅಂತ ಹೇಳುವಾಗ ನೀವು ಇಲ್ಲಿ ಹೆಚ್ಚು ಬಜೆಟ್ ಅನ್ನು ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಪಾಠ ಕಲಿಸಬಹುದಿತ್ತ, ದಾರಿ ಹಾಕ್ಬೋದಿತ್ತ? ಈ ಕೆಲಸ ಮಾಡಿಲ್ಲ. CPM ಪಾರ್ಟಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಈಗಲಾದರೂ ಸಿದ್ದರಾಮಯ್ಯ ಅವರೇ, ನಾಳೆ ಚಿತ್ತಾಪುರಕ್ಕೆ ಬರ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಈಗಲಾದರೂ ನಿಮಗೆ ಆಗ್ರಹ ಮಾಡ್ತೀವಿ, ವಿಶೇಷವಾದಂತ ಬಜೆಟ್ ಅನ್ನ, ವಿಶೇಷವಾದ ಅನುದಾನವನ್ನ ನೀವು ಇನ್ನು ಮುಂದೆ ಕೊಡಬೇಕು, ಎಸ್ಪೆಷಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ, ಎಸ್ಪೆಷಲಿ ಉದ್ಯೋಗ ಖಾತ್ರಿ ಕಾಯ್ದೆಗೆ ಅನ್ನೋದನ್ನ ಆಗ್ರಹ ಮಾಡಿ ನಾವಿವತ್ತಿಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಸರ್ಕಾರ ಈ ಬೇಡಿಕೆ ಈಡೇರಿಸಬೇಕು, ಇಲ್ಲ ಅಂದ್ರೆ ಬೀದಿಗಳು ತುಂಬಿಸ್ತೀವಿ. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ, ರಾಜ್ಯ ಕಾಂಗ್ರೆಸ್ಸಿನ ವಿರುದ್ಧ ನಾವು ಬೀದಿಯನ್ನ ತುಂಬಿಸ್ತೀವಿ ಅನ್ನುವ ಚೇತಾವಣಿಯನ್ನ ಕೊಡ್ಲಿಕ್ಕೆ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ.